ನಾಳೆ ಆಗಸ್ಟ್ 9 ಶನಿವಾರದ ದಿನ ರಕ್ಷಾಬಂಧನ, ರಾಖಿ ಪೌರ್ಣಮಿ ಬಂದಿದೆ. ಈ ದಿನ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಳ್ಳುವುದರ ಜೊತೆಗೆ ಹಯಗ್ರೀವ ಜಯಂತಿ ಕೂಡ ಬಂದಿದೆ. ಈ ದಿನ ಚಂದ್ರನ ಬೆಳಕಿನಲ್ಲಿ ಯಾವ ಕೆಲಸವನ್ನ ಮಾಡಬೇಕು, ರಾಖಿ ಕಟ್ಟುವಾಗ ಈ ಶಕ್ತಿಯನ್ನು ರಾಖಿಗೆ ತುಂಬದ ಕಟ್ಟಿದರೆ ಫಲ ಸಿಗುವುದಿಲ್ಲ, ಕಟ್ಟಿದ ರಕ್ಷೆಗೆ ರಕ್ಷಣೆ ಇರೋದಿಲ್ಲ, ಯಾವ ಸಮಯದಲ್ಲಿ ರಾಖಿಯನ್ನ ಕಟ್ಟಬೇಕು, ರಾಖಿ ಕಟ್ಟಬೇಕಾದ್ರೆ ಯಾವ ಶ್ಲೋಕ ಹೇಳಿಕೊಂಡರೆ ವರ್ಷ ಪೂರ್ತಿ ರಕ್ಷೆ ಕಟ್ಟಿದವರಿಗೆ ಕಟ್ಟಿಸಿಕೊಂಡವರಿಗೆ ಸಿಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಈ ಬಾರಿ ರಕ್ಷಾಬಂಧನದಂದು ಸರ್ವಾರ್ಥ ಸಿದ್ಧಿಯೋಗ, ಶ್ರವಣ ಮತ್ತು ಧನಿಷ್ಠ ನಕ್ಷತ್ರಗಳ ಸಂಯೋಗ ಇರುತ್ತದೆ. ಅಲ್ಲದೆ ಸೌಭಾಗ್ಯ ಯೋಗವು ದಿನವಿಡೀ ಇರುತ್ತದೆ. ಈ ವರ್ಷ ರಕ್ಷಾಬಂಧನದಂದು ರಾಖಿ ಕಟ್ಟುವ ಶುಭ ಸಮಯ ಆಗಸ್ಟ್ 9ರಂದು ಬೆಳಿಗ್ಗೆ 5:47 ಪ್ರಾರಂಭವಾಗಿ ಮಧ್ಯಾಹ್ನ 1:24 ಇರುತ್ತದೆ. ರಾಖಿಯನ್ನು ಆದಷ್ಟು ಮಧ್ಯಾಹ್ನದ ಸಮಯದಲ್ಲಿ ಕಟ್ಟಲು ಪ್ರಯತ್ನ ಮಾಡಬೇಕು. ರಕ್ಷೆಯನ್ನು ಮಧ್ಯಾಹ್ನ ಸಮಯದಲ್ಲಿ ಕಟ್ಟಿದರೆ ಶುಭವೆಂದು ಶಾಸ್ತ್ರ ಹೇಳುತ್ತೆ. ರಾಖಿಯನ್ನು ಭದ್ರಯೋಗ ಸಮಯದಲ್ಲಿ ಅಥವಾ ಭದ್ರಕಾಲದಲ್ಲಿ ಕಟ್ಟಬಾರದು. ಈ ಬಾರಿ ಆಗಸ್ಟ್ 9 ಶನಿವಾರದಂದು ಭದ್ರಯೋಗವೂ ಇರುವುದಿಲ್ಲ. ಆದ್ದರಿಂದ ಅದರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಶಾಸ್ತ್ರದಲ್ಲಿ ಎಲ್ಲಿಯೂ ಅಣ್ಣ ತಂಗಿ ಸಹೋದರ ಸಹೋದರಿಯರು ಮಾತ್ರ ರಾಖಿಯನ್ನ ಕಟ್ಟಬೇಕು, ಕಟ್ಟಿಸಿಕೊಳ್ಳಬೇಕು ಅಂತ ಬರೆದಿಲ್ಲ. ಕಾಲಕ್ರಮೇಣ ಪದ್ಧತಿಗಳನ್ನು ಜನ ಬದಲಿಸಿಕೊಂಡು ಬಂದಿದ್ದಾರೆ. ಯಾರು ಯಾರಿಗೆ ಬೇಕಾದರೂ 1 ವರ್ಷದ ತನಕ ನಿನಗೆ ನಾನು ರಕ್ಷೆಯಾಗಿರ್ತೀನಿ, ನಿನ್ನ ಕಷ್ಟ ಕಾಲದಲ್ಲಿ ನಿನ್ನ ಜೊತೆಗೆ ಇರುತ್ತೇನೆ ಎಂಬುದರ ಸೂಚನೆಯಾಗಿ ರಕ್ಷೆಯನ್ನ ಕಟ್ಟಲಾಗುತ್ತದೆ. ತಾಯಿ ಮಕ್ಕಳಿಗೆ, ಮಕ್ಕಳು ತಂದೆ ತಾಯಿಯಂದರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಗೆ, ತಂಗಿ ಅಕ್ಕನಿಗೆ ಅಥವಾ ಅಣ್ಣನಿಗೆ, ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ರಕ್ಷೆಯನ್ನ ಖಂಡಿತವಾಗಿ ಕಟ್ಟಬಹುದು. ರಾಖಿ ಕಟ್ಟಿಸಿಕೊಳ್ಳುವವರು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತರೆ ತುಂಬಾ ಒಳ್ಳೆಯದು. ರಾಖಿಯನ್ನು ಸಾಧಾರಣವಾಗಿ ಕಟ್ಟಿದರೆ ಪ್ರಯೋಜನವಿಲ್ಲ. ನೀವು ಕಟ್ಟುವಂತಹ ರಾಖಿಗೆ ವಿಷ್ಣುವಿನ ಶಕ್ತಿಯನ್ನು ತುಂಬಿಸಿ ನಂತರ ರಾಖಿಯನ್ನ ಕಟ್ಟಬೇಕು. ಆಗ ಮಾತ್ರ ನೀವು ಕಟ್ಟುವಂತಹ ರಕ್ಷೆ ಅಥವಾ ರಾಖಿಗೆ ಸಂಪೂರ್ಣ ಬಲ ಬರುತ್ತೆ. ವಿಷ್ಣು ದೇವರ ಅನುಗ್ರಹ ರಾಖಿಗೆ ಇರಲು ಏನ್ ಮಾಡಬೇಕು? ರಾಖಿ ಕಟ್ಟುವಂತಹ ಸಮಯದಲ್ಲಿ ಈ ವಿಶೇಷ ಶ್ಲೋಕವನ್ನ ತಪ್ಪದೆ ಪ್ರತಿಯೊಬ್ಬರು ಹೇಳಿಕೊಳ್ಳಬೇಕು. ಕೇವಲ ರಾಖಿಯನ್ನ ಕಟ್ಟುವವರು ಮಾತ್ರವಲ್ಲ, ಕಟ್ಟಿಸಿಕೊಳ್ಳುವವರು ಕೂಡ ಈ ಶ್ಲೋಕವನ್ನ ಹೇಳಿದರೆ ಅದ್ಭುತ ಫಲ ಪ್ರಾಪ್ತಿಯಾಗುತ್ತೆ. ಈ ಶ್ಲೋಕವನ್ನ ಹೇಳಿ ಶಕ್ತಿಯನ್ನ ತುಂಬಿಸಿ ರಾಖಿ ಕಟ್ಟಿದ 2-3 ದಿನಕ್ಕೆ ಆ ರಾಖಿ ಕೈನಿಂದ ಬಿದ್ದು ಹೋದರೂ ಕಳೆದು ಹೋದರೂ ಕೂಡ ವರ್ಷ ಪೂರ್ತಿ ವಿಷ್ಣುವಿನ ಶಕ್ತಿ ಅವರನ್ನ ಎಂಥದ್ದೇ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ರಕ್ಷಣೆ ಮಾಡುತ್ತೆ. ರಾಖಿ ಕಟ್ಟುವಾಗ ಹೇಳಿಕೊಳ್ಳಬೇಕಾದ ಶ್ಲೋಕ: ಏನಬದ್ದು ಬಲಿರಾಜ ದಾನವೇಂದ್ರೋ ಮಹಾಬಲಃ ತೇನ ತ್ವಾಂ ಅಭಿಬದ್ನಾಮಿ ರಕ್ಷೆ ಮಾಚಲ ಮಾಚಲ. ಈ ಶ್ಲೋಕದ ಅರ್ಥ ಏನು ಅಂದರೆ, ಮಹಾಬಲಶಾಲಿಯಾದ ರಾಕ್ಷಸನಾದ ಬಲಿ ಚಕ್ರವರ್ತಿಯನ್ನು ಮಹಾವಿಷ್ಣು ದೇವರು ವಾಮನ ಅವತಾರ ತಾಳಿ ಅವನ ತಲೆಯ ಮೇಲೆ ಕಾಲಿಟ್ಟು ಅವನನ್ನು ಪಾತಾಳಕ್ಕೆ ಕಳಿಸುತ್ತಾನೆ. ಬಲಿ ಚಕ್ರವರ್ತಿಯನ್ನೇ ಕುಗ್ಗಿಸಿ ಪಾತಾಳಕ್ಕೆ ಕಳಿಸಿದ ವಾಮನ ರೂಪದ ವಿಷ್ಣು ದೇವರ ಶಕ್ತಿ ಈ ರಾಖಿಯಲ್ಲಿ ಇರುವ ಹಾಗೆ ನಾನು ರಕ್ಷೆಯನ್ನು ಕಟ್ಟುತ್ತಿದ್ದೇನೆ. ಈ ರಾಖಿಯ ಶಕ್ತಿ ವಿಷ್ಣುವಿನ ಶಕ್ತಿ ವರ್ಷ ಪೂರ ರಕ್ಷಣೆಯಾಗಿರಲಿ ಎನ್ನುವುದು ಈ ಶ್ಲೋಕದ ಅರ್ಥವಾಗಿದೆ. ಈ ದಿನ ಹರಿಯುವ ನೀರಿನಲ್ಲಿ, ಸಮುದ್ರಗಳಲ್ಲಿ ಅಥವಾ ನದಿಗಳಲ್ಲಿ ಸ್ನಾನ ಮಾಡಿ ಒಂದು ತೆಂಗಿನಕಾಯಿ ಬಿಟ್ಟು ಬಂದರೆ ಶತ್ರು ಬಾಧೆಗಳು ಇಲ್ಲದಂತಾಗುತ್ತೆ. ನಿಮ್ಮ ಕೈನಿಂದ ನೀರಿಗೆ ತೆಂಗಿನಕಾಯಿಯನ್ನ ಎಸೆಯಬೇಕು. ಇದರಿಂದ ಆಗದೆ ಇದ್ದವರು, ನಿಮ್ಮ ಶತ್ರುಗಳು ಮಾಡಿಸಿರುವಂತಹ ವಾಮಾಚಾರ ಮಾಟ ಮಂತ್ರದಂತಹ ಪ್ರಯೋಗಗಳು ನಶಿಸಿ ಹೋಗುತ್ತೆ. ಶತ್ರುಗಳು ಕೂಡ ನಿಮ್ಮ ಮಿತ್ರರಾಗ್ತಾರೆ. ಪ್ರತಿಯೊಬ್ಬರು ನಿಮ್ಮ ಮಾತನ್ನ ಕೇಳಲು ಶುರು ಮಾಡ್ತಾರೆ. ನಾಳೆ ಹಯಗ್ರೀವ ಜಯಂತಿ ಕೂಡ ಇದೆ. ಕುದುರೆ ಮುಖದ ರೂಪದಲ್ಲಿರುವಂತಹ ವಿಷ್ಣು ದೇವರನ್ನ ನಾಳೆ ಪೂಜಿಸಬೇಕು. ಹಯಗ್ರೀವ ಸ್ವಾಮಿಯ ಫೋಟೋ ಅಥವಾ ವಿಗ್ರಹ ಇಟ್ಟು, ಇಲ್ಲವಾದರೆ ಮನಸ್ಸಿನಲ್ಲಿಯೇ ಈ ರೂಪವನ್ನು ಸ್ಮರಿಸಿಕೊಂಡು ಮನೆಯಲ್ಲಿ ತುಪ್ಪದ ದೀಪಕ್ಕೆ 3 ಬತ್ತಿಗಳನ್ನು ಹಾಕಿ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು. ಈ ಶ್ಲೋಕ ಹಾಗೂ ಮಂತ್ರವನ್ನು ನಾಳೆಯ ದಿನ ಹೇಳಿಕೊಂಡರೆ, ಮಕ್ಕಳ ಬಾಯಿಯಿಂದ ಹೇಳಿಸಿದರೆ ಹಯಗ್ರೀವ ಸ್ವಾಮಿಯ ಅನುಗ್ರಹದಿಂದ ನಿಮಗೆ ಜೀವನ ನಡೆಸಲು ಜ್ಞಾನ ಬುದ್ಧಿಶಕ್ತಿ ಹೆಚ್ಚುತ್ತದೆ. ಸರ್ವ ಕಾರ್ಯದಲ್ಲೂ ಯಶಸ್ಸು ನಿಮ್ಮದಾಗುತ್ತೆ. ವೇಗವಾಗಿ ಅಭಿವೃದ್ಧಿಯನ್ನು ನೀವು ಕಾಣಬಹುದು. ಮಕ್ಕಳು ಈ ಒಂದು ಶ್ಲೋಕ ಅಥವಾ ಮಂತ್ರವನ್ನ ಹೇಳಿದರೆ ನೆನಪಿನ ಶಕ್ತಿ ವೃದ್ಧಿಸುವುದರ ಜೊತೆಗೆ ವಿದ್ಯೆಯಲ್ಲಿ ಪ್ರಗತಿಯನ್ನ ಕಾಣಬಹುದು. ನಾಳೆ ಪ್ರತಿಯೊಬ್ಬರು ಹಯಗ್ರೀವ ಸ್ವಾಮಿಯನ್ನ ನೆನೆಯುತ್ತಾ ಶ್ರೀ ಭಗವತೆ ಧರ್ಮಾಯ ಆತ್ಮ ವಿಶೋಧನಾಯ ನಮಃ ಹಾಗೂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ
ಹಯಗ್ರೀವ ಮುಪಾಸ್ಮಹೆ ಎಂಬ 2 ವಿಶೇಷ ಮಂತ್ರಗಳನ್ನು ಹೇಳ್ಕೊಂಡ್ರೆ ಮದುವೆ ಭಾಗ್ಯ ಇಲ್ಲದವರಿಗೆ ಜಾತಕ ದೋಷಗಳೆಲ್ಲ ಕಳೆದು ಕಂಕಣ ಭಾಗ್ಯವೂ ಕೂಡ ಕೂಡಿ ಬರುತ್ತೆ, ಜ್ಞಾನ ವೃದ್ಧಿಯಾಗುತ್ತೆ. ಇನ್ನು ಕೊನೆಯದಾಗಿ ನಾಳೆ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಕುಳಿತು ಲಲಿತಾ ಸಹಸ್ರನಾಮ ಕೇಳಿ ಅಥವಾ ಪಾರಾಯಣ ಮಾಡಿ, ನಂತರ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರಿಗೆ ಹಾಲಿನ ಪಾಯಸ ಮಾಡಿ ನೈವೇದ್ಯ ಇಟ್ಟರೆ ವರ್ಷ ಪೂರ್ತಿ ಅಂದರೆ ಮುಂದಿನ ರಾಖಿ ಹುಣ್ಣಿಮೆಯ ತನಕ ಸೋಲು ಅನ್ನೋದೇ ಇರೋದಿಲ್ಲ. ಎಲ್ಲ ಕೆಲಸದಲ್ಲೂ ಜಯ, ನಿತ್ಯ ಧನಾಕರ್ಷಣೆ ಜನಾಕರ್ಷಣೆ ಆಗ್ತಾ ಹೋಗುತ್ತೆ. ಅಮ್ಮನವರ ಅನುಗ್ರಹದಿಂದ ಕಷ್ಟಗಳು ಬಂದರೂ ಅದರಿಂದ ಸುಲಭವಾಗಿ ಪಾರಾಗುವಂತಹ ಅದ್ಭುತ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ನೋಡಿದ್ರಲ್ಲ, ನಾಳೆ ರಾಖಿ ಪೌರ್ಣಮಿಯ ದಿನ ಯಾವ ಸಮಯದಲ್ಲಿ ರಾಖಿಯನ್ನು ಕಟ್ಟಬೇಕು, ರಾಖಿ ಕಟ್ಟಬೇಕಾದ್ರೆ ಯಾವ ಒಂದು ಶ್ಲೋಕವನ್ನು ಹೇಳ್ಕೊಳ್ಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಜೈ ಮಹಾವಿಷ್ಣು ಅಂತ ಬರೆದು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.